ನಮಸ್ಕಾರ ಆಶಾರಾಣಿ ಅವರೇ, ನಿಮಗೆ ಸೊಂಟ ನೋವು ಇದೆ ಅಂತ ನೀವು ಹೇಳ್ಕೊಂಡು ಬಂದ್ರಿ ನಮ್ಮ ಸಂಸ್ಥೆಗೆ. ಸೊ ನೀವು ಬಂದಾಗ ನನಗೆ ಹೇಳಿದ್ರಿ ಬೇರೆ ಡಾಕ್ಟರ್ ಹತ್ರ ಹೋದಾಗ ನಿಮಗೆ ಸಯಾಟಿಕಾ ಇದೆ, ಸೊಂಟ ನೋವಿದೆ, ಒಂದು ಸ್ವಲ್ಪ ಬೆನ್ನು ನೋವಿದೆ, ಕಾಲಿಗೆ ನೋವೆಲ್ಲ ಸ್ಪ್ರೆಡ್ ಆಗ್ತಾ ಇದೆ ಅಂತ ನೀವು ಹೇಳಿದ್ರಲ್ಲ. ಸೊ ನಿಮಗೆ ತಿಳಿದ ಮಟ್ಟಿಗೆ ಏನಂತ ಗೊತ್ತು ಸಯಾಟಿಕಾ ಬಗ್ಗೆ? ಸರ್, ಸಯಾಟಿಕಾ ಪೇಯ್ನ್ ಇದೆ ಅಂತ ಹೇಳ್ಬಿಟ್ಟು ಡಾಕ್ಟ್ರ್ ಹೇಳ್ದಾಗ್ಲಿಂದ ಈ ಹಿಂದೆಗಡೆ ನಂಗೆ ರೈಟ್ ಸೈಡಿಂದ ಪೇಯ್ನ್ ಸ್ಟಾರ್ಟ್ ಆಗಿರೋದು. ಈ ಸೊಂಟದಿಂದ ಹಿಡಿದು ಪಾದದವರೆಗೂ ಪೇಯ್ನ್ ಬರ್ತಾ ಇದೆ. ಆಮೇಲೆ ಈ ಕಾಲು ನಮಗೆ ಫ್ರೀಯಾಗಿ ಮೂಮೆಂಟ್ ಮಾಡೋಕ್ಕಾಗ್ತಾ ಇಲ್ಲ, ಜೋಮ್ ಹಿಡ್ದಂಗೆ ಆಗ್ತಾ ಇದೆ. ನಾನು ಡಾಕ್ಟ್ರನ್ನ ಕೇಳಿದಾಗ ಇದು ಸಯಾಟಿಕಾಮ. ಸೊ ನೋವು ಅಂತ ಹೇಳಿದ್ರೆ ತೊಡೆ ಹಿಂದ್ಗಡೆ ನೋವು ಬರುತ್ತಾ, ತೊಡೆ ಮುಂದೆ ಬರುತ್ತಮ್ಮ ನೋವು? ತೊಡೆ ಹಿಂದೆಗಡೆ ಬರುತ್ತೆ. ಪಾದ ತನಕ ಹೋಗುತ್ತಾ? ಪಾದ ಉರಿ ಏನಾದ್ರು ಬರುತ್ತಾ? ಇಲ್ಲ ಸರ್, ಜೋಮ್ ಹಿಡ್ದಂಗೆ ಆಗ್ತಾ ಇದೆ ಸರ್. ಈ ಬಲಗಾಲಲ್ಲಿ ಜಾಸ್ತಿ ಇದೆಯಾ? ಎಡಗಾಲಲ್ಲಿ ಅಷ್ಟಿಲ್ವಾ? ಇಲ್ಲ ಸರ್. ಹೌದಾ? ಸರಿ. ಈ ಡಿಸ್ಕ್ ಬಗ್ಗೆ ಡಾಕ್ಟರ್ ಹೇಳಿದ್ರಲ್ಲ, ಏನಂತ ನಿಮ್ಗೆ ಅರ್ಥ ಮಾಡ್ಕೊಂಡ್ರಿ? ಡಿಸ್ಕ್ ಸ್ವಲ್ಪ ಎನ್ಲಾರ್ಜ್ ಆಗಿದೆ, ಅದು ಸರಿ ಮಾಡಿಸ್ಬೇಕು, ಆಪ್ರೇಷನ್ ಏನೋ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಡಾಕ್ಟ್ರ್ ಹೇಳಿದ್ರು. ಆವಾಗ ನಮ್ಗೆ ಈ ಸೆಂಟ್ರ್ ಬಗ್ಗೆ ಗೊತ್ತಾಗಿದ್ದಕ್ಕೆ ನಾವು ಇಲ್ಲಿಗೆ ಬಂದು ಟ್ರೀಟ್ಮೆಂಟ್ ತಗೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆ್ಯಕ್ಚುಲಿ ನನಗೆ ಇದು ಸಯಾಟಿಕಾನ ಇದು ಯಾವ ಥರ ಅನ್ನೋದು ಗೊತ್ತಿಲ್ಲ. ನಿಮ್ಮ ಹತ್ರ ಬಂದು ಒಂದ್ಸಲ ಕೇಳೋಣ ಅಂತ ಹೇಳ್ಬಿಟ್ಟು. ಬಹಳ ಸಂತೋಷ. ಸೊ ಆಶಾರಾಣಿ ಅವರೇ, ನಿಮಗೆ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿದಿರಬೇಕು. ಒಂದು ನಿಮಗೆ ಇದ್ರದ್ದು ಒಂದು ಬೇಸಿಕ್ ನಾಲೆಜ್ ಬೇಕು, ಏನಾಗಿದೆ ಫಸ್ಟು, ಆಮೇಲೆ ನಾವು ಏನು ಮಾಡ್ತೀವಿ, ನಾವು ಮಾಡಿದಾಗ ನಿಮ್ಗೆ ಯಾವ ಥರ ಗುಣ ಸಿಗುತ್ತೆ ಅಂತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನಿಮಗೆ ನಿಮ್ಮ ರಿಪೋರ್ಟ್ ಪ್ರಕಾರ ಅಥವಾ ನಿಮ್ಮ ಎಕ್ಸ್ರೇ ಪ್ರಕಾರ ನಿಮಗೆ ಇಲ್ಲಿ L2, L3, L3, L4 ಆಮೇಲೆ L5, S1 ಇಲ್ಲಿ ತನಕ ನಾವು ಟೇಲ್ ಬೋನ್ ತನಕ ನಿಮಗೆ 4-5 ವರ್ಟಿಬ್ರ ಇನ್ವಾಲ್ವ್ ಆಗಿದೆ. ಈ ವರ್ಟಿಬ್ರ ಮಧ್ಯದಲ್ಲಿ ಎಲ್ಲರಿಗೂ ಒಂದು ಡಿಸ್ಕ್ ಅಂತ ಒಂದು ಇರುತ್ತೆ, ಇಂಟರ್ ವರ್ಟಿಬ್ರಲ್ ಡಿಸ್ಕ್ ಅಂತ ಹೇಳ್ತಾರೆ. ಅಂದರೆ 2 ವರ್ಟಿಬ್ರಾ ಅಥವಾ 2 ಬೋನ್ ಮಧ್ಯದಲ್ಲಿ ಒಂದು ಕುಷನ್ ಥರ ಇರುತ್ತೆ, ಅದಕ್ಕೆ ನಾವು ಡಿಸ್ಕ್ ಅಂತ ಹೇಳ್ತೀವಿ. ಈ ಡಿಸ್ಕು ಇದು ಮುಂಭಾಗ, ಇದು ಹಿಂದಿನ ಭಾಗ, ಅಂದರೆ ನಮ್ಮ ಇಲ್ಲಿ ಹಿಂದ್ಗಡೆ ಇರೋ ಭಾಗ. ಇಲ್ಲೇನಾಗುತ್ತೆ, ಈ ಡಿಸ್ಕು ಇಲ್ಲಿಂದ ಒಂದು ಸ್ವಲ್ಪ ಮುಂದೆ ಬಂದಿರುತ್ತೆ ಈ ಕಡೆಗೆ, ಹಿಂದಿನ ಭಾಗಕ್ಕೆ. ಸೊ ಈ 2 ವರ್ಟಿಬ್ರಾ ಅಥವಾ 2 ಬೋನ್ ಮಧ್ಯದಲ್ಲಿ ಈ ಡಿಸ್ಕ್ ಬಂದಾಗ ಏನಾಗುತ್ತೆ, ಈ ನರಗಳಿದೆ ನೋಡಿ, ಈ ಒಂದೊಂದು ವರ್ಟಿಬ್ರಾ ಇಂದ ಸುಮಾರು ನರ್ವ್ಸ್ ಅಂತ ಬರುತ್ತೆ, ನರಗಳಂತ ಹೇಳ್ತೀವಿ. ಈ ನರ್ವ್ಸು ನಮ್ಮ ಮೂವ್ಮೆಂಟ್ ಆಗಲಿ, ನಮ್ಮ ಶರೀರದಲ್ಲಿ ಏನೇ ಒಂದು ಕೆಲಸ ಮಾಡಬೇಕಂದ್ರೆ ಅದಕ್ಕೆ ತಕ್ಕಂತಹ ಕೆಲಸ ಮಾಡೋದೆಲ್ಲ ಈ ನರ್ವ್ಸು. ಈಗ ನಾವು ಪಾದವನ್ನು ಎತ್ತೀವಿ, ಕೈ ಮೂಮೆಂಟ್ಸಿಂಗ್ ಮಾಡ್ತೀವಿ, ಇದಕ್ಕೆಲ್ಲ ಕಾರಣ ಈ ನರಗಳೇ. ಇದು ಸರಿ ಇಲ್ಲದೆ ಹೋದರೆ ನಮಗೆ ಸರಿ ಏನೂ ಮಾಡೋಕ್ಕಾಗಲ್ಲ. ಸೊ ಈ ಡಿಸ್ಕೆಲ್ಲ ಆಚೆ ಬಂದಿರೋ ಕಾರಣ ಒಂದು ಸ್ವಲ್ಪ ಅದು ಈ ಥರ ಒಂಚೂರು ಬಗ್ಗಿ ನೋಡ್ತಾ ಇದೆ. ಅದಕ್ಕೆ ರಿಪೋರ್ಟಲ್ಲಿ ಇಟ್ ಈಸ್ ಇಂಟೆಂಡಿಂಗ್ ದ ಥೀಕಲ್ ಸ್ಯಾಕ್ ಅಂತ ಹೇಳಿದ್ದಾರೆ. ಅಂದರೆ ಇಲ್ಲಿ ಒಂದು ದೊಡ್ಡ ಟ್ಯೂಬ್ ಥರ ಒಂದು ಥೀಕಲ್ ಸ್ಯಾಕ್ ಅಂತ ಒಂದು ಇರುತ್ತೆ. ಇದರಲ್ಲಿ ಎಲ್ಲ ನರ್ವ್ಸು ಕಡೆ ಅದರಲ್ಲಿ ಹೋಗ್ತಾ ಇರುತ್ತೆ. ಓಕೆ, ಅದೇನಾಗುತ್ತೆ, ಆ ಥೀಕಲ್ ಸ್ಯಾಕನ್ನು ಬಂದು ಮುಟ್ಟಿದಾಗ ಈ ನರಗಳು ಬಾಧೆ ಆಗುತ್ತೆ, ಈ ನರಗಳು ಇಳಿದಂಗಾಗುತ್ತೆ. ಇವಾಗ ಇಲ್ಲಿ ನಾನು ಇಳಿದ್ರೆ ಹೆಂಗಿರುತ್ತೆ, ಅದೇ ಥರ ಇಲ್ಲಿ ನೋವು ಬರುತ್ತೆ. ನಾನು ಇದನ್ನು ಬಿಡಿಸಿದ್ರೇ ಇಲ್ಲಿ ನಿಮ್ಗೆ ಸರಿ ಹೋಗೋದು. ಅದೇ ಥರ ಇಲ್ಲಿ ಈ ಡಿಸ್ಕು ಮುಂದೆ ಬಂದಿರೋ ಕಾರಣ ಈ ನರಗಳಿಗೆ ಟೈಟ್ ಆಗಿ ನಾವು ಅದಕ್ಕೆ ಕಂಪ್ರೆಷನ್ ಅಂತ ಹೇಳ್ತೀವಿ. ಸೊ 2 ವರ್ಟಿಬ್ರಾ ಮಧ್ಯದಲ್ಲಿ ಈ ಡಿಸ್ಕು ಒತ್ತಡ ಆಗಿರೋ ಕಾರಣ ಈ ನರಗಳಿಗೆ ಬಾಧೆಯಾಗಿದೆ. ಅದರಿಂದ ನಿಮಗೆ ಕಾಲಿಂದೆ, ಸೊಂಟ ಹಿಂದೆ, ಬಲಗಾಲಲ್ಲಿ ನಿಮಗೆ ಜಾಸ್ತಿ ನೋವು ಕರಡೆ ತನಕ ಹೋಗಿದೆ. ಆ್ಯಕ್ಚುಲಾಗಿ ಹೇಳಕ್ಕೆ ಹೋದರೆ ನಿಮಗೆ ಕಾಲಲ್ಲಿ ಏನೇನು ಪ್ರಾಬ್ಲಮ್ಸ್ ಇಲ್ಲ, ಪ್ರಾಬ್ಲಮ್ಸ್ ಎಲ್ಲ ಇರೋದು ಬರೀ ನಿಮ್ಮ ಸೊಂಟದಲ್ಲಿ. ಎಲ್ಲಿ? ಈ L3, L4, L5, L5, S1 ಇಲ್ಲಿ ಈ 4 ವರ್ಟಿಬ್ರಾದು ಈ ಡಿಸ್ಕು ಆಚೆ ಸ್ವಲ್ಪ ಈ ಕಡೆಗೆ ಬಂದು ಒತ್ತಡ ಮಾಡಿ ಈ ನರಗಳಿಗೆ ಬಾಧೆ ಕೊಟ್ಟು ಆ ನರಗಳನ್ನು ಇಳಿದಿರೋ ಕಾರಣ ನಿಮಗೆ ನೋವು ಬಂದಿದೆ. ಸೊ ಈಗ ನಾವು BJRM ಅಲ್ಲಿ ಏನು ಮಾಡ್ತೀವಿ, ಮರ್ಮ ಬಂಧನ ಅಂಥೇಳಿ ಒಂದು ವಿಶೇಷವಾದಂತಹ ಒಂದು ಟ್ರೀಟ್ಮೆಂಟ್ ಕೊಡ್ತೀವಿ. ಇಂಡಿಯಾದಲ್ಲಿ ಯಾರೂ ಮಾಡಲ್ಲ, ಇದು ನಾವು ಒಬ್ಬರೇ ಮಾಡ್ತಿರೋದು. ಇದು ಲೇಟ್ ಡಾಕ್ಟರ್ ನಟರಾಜನ್ ಈ ಸಂಸ್ಥೆಯನ್ನು ಶುರು ಮಾಡಿದವರು, ಅವರ ಒಂದು ಪದ್ಧತಿ ಆಗಿತ್ತು, ಅವರೇ ಇದನ್ನು ಉಂಟು ಮಾಡಿದ್ದು. ಅದನ್ನು ನಮಗೆಲ್ಲ ಹೇಳ್ಕೊಟ್ಟಿದ್ದಾರೆ. ಸರ್ ಇವತ್ತಿಲ್ಲ ನಮ್ಮ ಜೊತೆಗೆ, ಆದರೆ ಅವರ ಆಶೀರ್ವಾದ ನಮ್ಮೆಲ್ಲರಿಗೂ ಇದೆ. ಅವರು ಹೇಳ್ಕೊಟ್ಟಿರೋ ಒಂದು ಟ್ರೈನಿಂಗ್ ಕೊಟ್ಟಿರೋದ್ರಿಂದ ನಾವೆಲ್ಲ ಇವತ್ತು ಈ ಮರ್ಮ ಬಂಧನವನ್ನು BJRM ಅಲ್ಲಿ ಮಾಡ್ತಾ ಇದ್ದೀವಿ. ಇದು ಔಷಧಿ ಹಚ್ಬಿಟ್ಟು ನಾವು ನಿಮಗೆ ಮರ್ಮ ಅಥವಾ ಅಕ್ಯುಪ್ರೆಷರ್ ಎಲ್ಲ ಸ್ವಲ್ಪ ಮಾಡಿ ಈ ನರಗಳು, ಈ ಮಾಂಸಗಳನ್ನೆಲ್ಲ ಸ್ವಲ್ಪ ಲೂಸ್ ಮಾಡ್ತೀವಿ, ಔಷಧಿ ಕೊಡ್ತೀವಿ. ಅವಾಗ ಏನಾಗುತ್ತೆ, ನಾವು ಇಲ್ಲಿ ಮರ್ಮ ಬಂಧನ ಮಾಡಿದಾಗ ಆಟೋಮ್ಯಾಟಿಕ್ಕಾಗಿ ನಿಮಗೆ
ಈ ಡಿಸ್ಕ್ ಎಲ್ಲ ಸ್ವಲ್ಪ ತನ್ನಷ್ಟಿಗೆ ಅದೇ ಜಾಗಕ್ಕೆ ಹೋಗಿ ಕೂತ್ಕೊಳ್ಳುತ್ತೆ, ಈ ನರಗಳದ್ದು ಬಾಧೆ ಬಿಟ್ಬಿಡುತ್ತೆ, ನಿಮಗೆ ಸರಿ ಹೋಗುತ್ತೆ. ಇದಕ್ಕೇನು ಸರ್ಜರಿ ಅವಶ್ಯಕತೆ ಏನೂ ಇಲ್ಲ. ನಾವು ಔಷಧಿ ಎಲ್ಲ ಹಚ್ಚಿ ಮರ್ಮ ಮಾಡಿದ ಮೇಲೆ ಮತ್ತೆ ನಾವು ನಿಮಗೆ ಪಟ್ಟಿ ಅಥವಾ ಕಟ್ಟನ್ನು ಹಾಕ್ತೀವಿ. ಕಟ್ಟು ಹಾಕಿದ ಮೇಲೆ ನಿಮಗೆ ಅದು ಸರಿ ಹೋಗುತ್ತೆ. ಒಳಗಡೆ ತಗೊಳ್ಳುವಂಥ ಔಷಧಿಗಳನ್ನು ಕೊಡ್ತೀವಿ, ಅದು ಹೋಗಿ ನಿಮ್ಮ ರಕ್ತದಲ್ಲಿ ಸೇರಿಕೊಂಡು ಒಳಗಡೆ ಮಾಡುವಂಥ ಕೆಲಸಗಳು ಮಾಡುತ್ತೆ. ಪೇಯ್ನ್ ಕಿಲ್ಲರು ಅಥವಾ ನೋವು ಕಮ್ಮಿ ಆಗಲಿಕ್ಕೆ ನಾವು ಯಾವ ಮಾತ್ರೆಗಳು ಆಯುರ್ವೇದದಲ್ಲಿ ಕೊಡೋದಿಲ್ಲ. ನಾವು ಕೊಡೋದು ಎಲ್ಲ ಬರೀ ನಿಮಗೆ ಮಾಂಸ ನರಗಳೆಲ್ಲ ಸ್ವಲ್ಪ ರಿಲ್ಯಾಕ್ಸ್ ಆಗಲಿಕ್ಕೆ ನಾವು ಕೊಡುವಂಥದ್ದು. ನಾವು ಅದೆಲ್ಲ ನಿಮ್ಮ ಸೊಂಟಕ್ಕೆ ಹೋಗಿ ಅದು ಒಳಗಡೆ ಕೆಲಸ ಮಾಡುತ್ತೆ. ಇದು ನಿಮಗೆ ಅರ್ಥ ಆಯ್ತು ಇವಾಗ ನಾನು ಹೇಳಿದ್ದು. ಈಗ ನಾನು ನಿಮಗೆ ಹೇಳಿದ್ದನ್ನು ಯಾರಾದರೂ ಈ ಥರ ನಿಮಗೆ ಬಿಡಿಸಿ ಹೇಳ್ಕೊಟ್ಟಿದ್ದಾರಮ್ಮ? ಇಲ್ಲ ಸರ್, ನಾನು 2-3 ಸೆಂಟರ್ಗೆ ಹೋಗಿದ್ದೆ. ನಾನು ಲಾಸ್ಟ್ 20 ಡೇಸಿಂದ ಈ ಪೇಯ್ನು ಕಡಿಮೆ ಆಗ್ತಾಯಿಲ್ಲ ಅಂತ ಹೇಳ್ಬಿಟ್ಟು 7 ಡೇಸಿಂದ ಫಿಸಿಯೋಥೆರಪಿ ಮಾಡಿಸ್ಕೊಂಡೆ, ಪೇಯ್ನ್ ಕಿಲ್ಲರ್ ಟ್ಯಾಬ್ಲೆಟ್ಸ್ ತೊಗೊಂಡೆ. ನನಗೆ ಇದು ಸೆಂಟ್ರ್ ಗೊತ್ತಾಗಿದ ತಕ್ಷಣ ಬಂದೆ. ಯಾರೂ ಹೇಳಿಲ್ಲ ನನಗೆ. ಏನಂದ್ರೆ ಸಿಯಾಟಿಕ್ ಆಗಿದೆ, MRI ಸ್ಕ್ಯಾನ್ ಮಾಡಿಸಿ ಅದು ನೋಡಿಕೊಂಡು ಟ್ರೀಟ್ಮೆಂಟ್ ಆಪ್ರೇಷನ್ ಮಾಡಿಸ್ಬೇಕಾ ಏನು ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಅಂದರು. ನನಗೆ ಆಪ್ರೇಷನ್ ಮಾಡಿಸ್ಕೊಳ್ಳೋಕೆ ಇಷ್ಟ ಇರಲಿಲ್ಲ. ನಾನು ಅದಕ್ಕೋಸ್ಕರ ಇಲ್ಲಿ ಸೆಂಟ್ರ್ ಸಜೆಸ್ಟ್ ಮಾಡ್ಕೊಂಡು ಬಂದಿದ್ದೀನಿ.